ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ರಿಟೇಲ್ ಡ್ಯಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ಕಲಿತಾ ಇದ್ದೀವಿ ಅಂದರೆ ಟ್ಯಾಕ್ಸ್ನ ಹೇಗೆ ಸೆಟ್ ಮಾಡೋದು ಅಂತ. ಸೊ ನೋಡೋಣ ಬನ್ನಿ. ಮಾಸ್ಟರ್ ಎಂಟ್ರಿ. ಸೊ ಮಾಸ್ಟರ್ ಎಂಟ್ರಿಯಲ್ಲಿ ಟ್ಯಾಕ್ಸ್ ಟೈಪ್ ಬಂದು, ಸೊ ಇಲ್ಲಿ ನೀವು ನೋಡ್ಬೋದಂತ ಎರಡು ಅಂಶ ಏನಂದ್ರೆ, ಇಲ್ಲಿ ಪರ್ಚೇಸ್ ಟ್ಯಾಕ್ಸ್ ಇದೆ, ಸೇಲ್ಸ್ ಟ್ಯಾಕ್ಸ್ ಇದೆ. ಸೊ ಅಲ್ವಾ? ಸೊ ನಾನು ಪರ್ಚೇಸ್ ಟ್ಯಾಕ್ಸ್ಗೂ ಸೇಲ್ಸ್ ಟ್ಯಾಕ್ಸ್ಗೂ ಎರಡಕ್ಕೂ GST ಹಾಕಿದೀವಿ. ನೀವು ಚೇಂಜ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೂ ನಿಮ್ಗೆ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಜಸ್ಟ್ ಪರ್ಚೇಸ್ ಟ್ಯಾಕ್ಸ್ ಇದೆ ಅಲ್ಲ, ಇಲ್ಲಿ GST ಅಂತ ಕಾಣ್ತಿದೆ ಅಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಪರ್ಚೇಸ್ ಟ್ಯಾಕ್ಸ್ಗೆ ನಾನ್ GST ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಅಪ್ಡೇಟ್ ಅನ್ನೋ ಆಪ್ಷನ್ ಒಂದಿದೆ ನೋಡಿ, ನೋಡ್ಬೋದು. ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಮತ್ತೆ ಇದು GSTಗೆ ಬೇಕು ಅಂದ್ರೆ ಮತ್ತೆ ಪರ್ಚೇಸ್ ಟ್ಯಾಕ್ಸ್ GSTಗೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನೀವೇನು ಅಡ್ಜಸ್ಟ್ ಮಾಡ್ತೀರಾ, ನೀವೇನು ಸೆಟ್ ಮಾಡ್ತೀರಾ, ನಿಮ್ದು ಟ್ಯಾಕ್ಸ್ ಟೈಪ್ ಪರ್ಚೇಸ್ ಎಂಟ್ರಿ ಆಗಿರ್ಬೋದು, ಸೇಲ್ಸ್ ಎಂಟ್ರಿ ಆಗಿರ್ಬೋದು, ನಿಮ್ಗೆ ಅದೇ ಬರುತ್ತೆ. ಸೊ ನೀವು ಹುಷಾರಾಗಿ ನೋಡ್ಕೊಂಡು ಚೇಂಜಸ್ ಏನು ಬೇಕೋ, ನಿಮ್ಗೆ ಇಲ್ಲಿ ಚೇಂಜಸ್ ಬೇಕು ಅಂದ್ರೆ ಇಲ್ಲಿ ಚೇಂಜಸ್ ಮಾಡ್ಕೋಬಹುದು. ಸೇಲ್ಸ್ ಅಲ್ಲಿ ಬೇಕಂದ್ರೆ ನೀವು ಸೇಲ್ಸ್ ಅಲ್ಲೂ ಈ ತರ ಅಡ್ಜಸ್ಟ್ ಮಾಡಿ. ನೋಡೋದಿಲ್ಲ ವೀಕ್ಷಕರು, ಪರ್ಚೇಸ್ ಬೇಕಾ? ಈಗ ಪರ್ಚೇಸ್ ಎರಡು ನಾನ್ GST ಇಲ್ಲ, ನಂಗೆ ಎರಡೂ GSTನೇ ಬೇಕು ಅಂದ್ರೆ ಎರಡೂ GST. ಬಟ್ ಏನ್ ಚೇಂಜಸ್ ಮಾಡ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಚೇಂಜಸ್ ಆಗತ್ತೆ ನೋಡಿ, ಈ ತರ. ಓಕೆ ವೀಕ್ಷಕರ್, ಸೊ ಟ್ಯಾಕ್ಸ್ ಟೈಪ್ನ ಹೇಗೆ ಸೆಟ್ಟಿಂಗ್ಸ್ ಮಾಡೋದು ರಿಟೇಲ್ ಡ್ಯಾಡಿ ಎಲ್ಲ ಅನ್ನೋದು ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಸೊ ನಿಮ್ಗೆ ಉಪಯೋಗ ಆಗಿದೆ ಅನ್ಕೊಂತೀನಿ. ಮತ್ತೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ರಿಟೇಲ್ ಡ್ಯಾಡಿ.